ಪೋಷಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆ ಇಂಗ್ಲಿಷನ್ನು ಸುಲಭವಾಗಿ ಸುಲಲಿತವಾಗಿ ಬೋಧನೆ ಮಾಡಲು ಹಾಗೂ ಕಲಿಸಲು ಆರ್ಎಸ್ ಎಂದೇ ಪ್ರಖ್ಯಾತವಾಗಿರುವಂಥ ಸಂಗಮ ಅಕಾಡೆಮಿ ಮುಖಾಂತರ ಪ್ರಾರಂಭಿಸಿರುವಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದರ ಪ್ರಯೋಜನವನ್ನು ಪಡೆಯಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡುತ್ತೇನೆ. Viewers, let's continue past continuous tense. Let's take where. WH questions: what, where, when, which, why. Where were the public quarreling? Where were the passengers quarreling? Plural. Where was Suresh going? Uttara gottide. Where was Suresh coming from? Where was the policeman? Where was the policeman taking the accused and ROP? Where was the police bringing ಅಂದರೆ ಕರ್ಕೊಂಡು ಬರ್ತಾ ಇರೋದು, ಟೇಕಿಂಗ್ ಅಂದರೆ ಕರ್ಕೊಂಡು ಹೋಗ್ತಾ ಇರೋದು, bringing the accused? Where was Ravi buying the books? Where was your father working in 2012? ಇದಕ್ಕೆ ಆನ್ಸರ್ಸ್ ಹೇಗಿರ್ತದೆ? ಸಬ್ಜೆಕ್ಟ್ ಅಂದರೆ ಹೇಳಿದ್ನಲ್ಲ, ವಾಸ್ ಇದ್ದಾಗ ಐ, ಹಿ, ಶಿ, ಇಟ್, ವರ್ ಇದ್ದಾಗ ವಿ, ಯು, ದೆ, ಪ್ಲಸ್ ವಾಸು VING ಎಂಡಿಂಗ್ ವಿತ್ ಅ ಫುಲ್ ಸ್ಟಾಪ್. ಫಸ್ಟ್ ಒನ್, ವೇರ್ ವರ್ ದ ಪ್ಯಾಸೆಂಜರ್ಸ್ quarreling. ಆನ್ಸರು ದ ಪ್ಯಾಸೆಂಜರ್ಸ್. ಇಲ್ಲೊಂದು ಹಾಕಿಲ್ಲ. The passengers were quarreling near Hirisave. Where was the bus going? ಆ್ಯಕ್ಚುಲಿ ಬಸ್ ಎಲ್ಲೂ ಹೋಗಲ್ಲ, ನಾವು ಕರ್ಕೊಂಡು ತಗೊಂಡೋದ್ರೆ ಹೋಗೋದು. ದ ಬಸ್ ವಾಸ್ ಗೋಯಿಂಗ್ ಟುವರ್ಡ್ಸ್ ಕಲಬುರ್ಗಿ. ವೇರ್ ವಾಸ್ ರವಿ ಕಮಿಂಗ್ ಫ್ರಮ್? ರವಿ ವಾಸ್ ಕಮಿಂಗ್ ಫ್ರಮ್ ಸ್ಕೂಲ್. ವೇರ್ ವರ್ ದ ಸ್ಟೂಡೆಂಟ್ಸ್ coming from? Students were coming from school. Returning. Where were the tourists returning ಅಂತ ಹಾಕಿ, returning from. Tourists were returning from Goa. Where was the policeman taking the accused? The policeman was taking the accused to the police station. Bada, to the court. Where was the policeman bringing the accused? The policeman was bringing the accused from the court. Where was Sharat buying the cloths? Sharat was buying the cloths in a showroom. Where were the girls playing? Girls were playing in the compound, working. Where was your father working?
ಮೈ ಫಾದರ್ ವಾಸ್ ವರ್ಕಿಂಗ್ ಇನ್ ಉಡುಪಿ. ಅಂದರೆ ಯಾಕೆ ಇದು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಮೈ ಫಾದರ್ ವರ್ಕಿಂಗ್ ಅಂದ್ಬಿಡ್ತಾರೆ. ಮೈ ಫಾದರ್ ವಾಸ್ ವರ್ಕಿಂಗ್, ಮಾಡ್ತಾ ಇದ್ದರು ಅನ್ನೋ ಅರ್ಥ ಬಂದಾಗ ಇದು ಪ್ರಶ್ನೆ ಉತ್ತರ. ಯಾವುದಕ್ಕೆ? ವೇರ್ಗೆ. ಇನ್ನು ವಾಟ್ಗೆಲ್ಲ ಇದೆ. ಪ್ರತಿಯೊಂದು ವರ್ಡ್ಗೂ ಚೆನ್ನಾಗಿ ಕಲ್ತ್ಕೊಂಡೇ ಮುಂದಕ್ಕೆ ಹೋಗಬೇಕು. ಓಕೆ, ಇದು ವೇರ್ ಆಯಿತು. ಮುಂದಿನ WH ವರ್ಡನ್ನು ತೆಗೆದುಕೊಳ್ತೀನಿ. ಓಕೆ, ವೇರ್ ಆಯಿತು. ವಾಟ್ ಗೋನ. ವಾಟ್ ಅಂದರೆ ಏನು ಅಂತ. ನಾನು ಏನು ಪಾಠ ಮಾಡ್ತಾ ಇದ್ದೆ, ನೀವು ಯಾವಾಗಲೂ ಒಂದು ಕಡೆ ಬರ್ಕೊಂಡು ಬಿಡಬೇಕು. ಪಾಸ್ಟ್ ಕಂಟಿನ್ಯೂಸ್. ಏನನ್ನು ಪಾಠ ಮಾಡುತ್ತಾ ಇದ್ದೆ. ವಾಟ್ ವಾಸ್ ಐ ಟೀಚಿಂಗ್. ನೀವು ಇದು ಬರೆದಿಲ್ಲ ಅಂತ ನೀವು ಹಾಗೆ ಇರಬೇಡಿ, ನೀವು ಬರ್ಕೋಬೇಕು. ನಾನು ಹೇಳಿದ್ದನ್ನು ನೀವು ಬರ್ಕೊಳ್ಬೇಕು ನೋಟ್ಬುಕ್ಕಲ್ಲಿ. ವಾಟ್ ವಾಸ್ ಐ ಟೀಚಿಂಗ್ ಇನ್ ದ ಲಾಸ್ಟ್ ಕ್ಲಾಸ್. ನಾನು ಬೇಡ, ಕನ್ನಡ ಲೆಕ್ಚರರು. ವಾಟ್ ವಾಸ್ ಕನ್ನಡ ಲೆಕ್ಚರರ್ ಟೀಚಿಂಗ್. ಮ್ಯಾಥಮೆಟಿಕ್ಸ್ ಇರ್ಬೋದು. ನೆಕ್ಸ್ಟ್, ವಾಟ್ ವಾಸ್ ಯುವರ್ ಮದರ್ ಪ್ರಿಪೇರಿಂಗ್. ಹಾಸ್ಟೆಲ್ನಲ್ಲಿ ವಾಟ್ ವಾಸ್ ದ ಕುಕ್ ಪ್ರಿಪೇರಿಂಗ್. ವಾಟ್ ವಾಸ್ ದ ಕುಕ್ ಪ್ರಿಪೇರಿಂಗ್. ನೆಕ್ಸ್ಟು, ಯಾರೋ ನಾವು ಮನೆಗೆ ಹೋಗ್ತೀವಿ, ಏನೋ ಪ್ರೋಗ್ರಾಮ್ ನೋಡ್ತಾರೆ, ಆಫ್ ಮಾಡಿಬಿಡ್ತಾರೆ. ವಾಟ್ ವರ್ ಯು ವಾಚಿಂಗ್. ಏನು ವಾಚ್ ಮಾಡ್ತಾ ಇದ್ದೆ. ವಾಟ್ ವರ್ ಯು ವಾಚಿಂಗ್. ಬೇಡ, ಅವನು ನೋಡ್ತಿರ್ತಾನೆ. ಅವ್ರ ಅಪ್ಪ ಬಂದು ಕೇಳ್ತಾರೆ ಅಮ್ಮನ, ವಾಟ್ ವಾಸ್ ಹಿ ವಾಚಿಂಗ್. ಏನು ನೋಡ್ತಾ ಇದ್ದ ಅವನು. ವಾಟ್ ವಾಸ್ ಹಿ ವಾಚಿಂಗ್. ಅವನ್ನೇ ಕೇಳಿದ್ರೆ ವಾಟ್ ವರ್ ಯು ವಾಚಿಂಗ್. ನಾವೇ ಎಲ್ಲ ಕಾಮನ್ ಕ್ವಶನ್ ಮಾರ್ಕ್ ಇದೆ. ನಾವೆಲ್ಲ ಬರ್ತಾ ಇರ್ಬೇಕಾದ್ರೆ ರೋಡ್ನ ನೋಡ್ತೀವಿ, ಯಾರೋ ಅಂಗಡಿ ಒಳಗೇನೋ ಕೊಂಡ್ಕೊಳ್ತಿರ್ತಾರೆ. ಆಮೇಲೆ ಸಿಗ್ತಾರೆ, ಏನೋ ಕೊಂಡ್ಕೊಳ್ತಾ ಇದ್ರಿ, ಇದ್ದೀರಲ್ಲ, ಇದ್ರಿ. ವಾಟ್ ವರ್ ಯು ಬೈಯಿಂಗ್ ಇನ್ ದಟ್ ಶಾಪ್. ಏನು ಒತ್ಕೊಂಬತ್ತಿರ್ತಾರೆ. ಭಾನುವಾರ ಸಾಯಂಕಾಲ ಸಾಮಾನ್ಯ ಊರಿಗೋ ಇರ್ತಾರೆ, ಲಗೇಜ್ ತಂದಿರ್ತಾರೆ, ತೆಂಗಿನಕಾಯಿ ಪಾಯಿಂಕಾಯನ್ನು. ನಾವು ಕೇಳ್ತೀವಿ, ವಾಟ್ ವರ್ ಯು ಬ್ರಿಂಗಿಂಗ್. ಏನೋ ಒತ್ಕೊಂಬರ್ತಾ ಇದ್ರಿ. ವಾಟ್ ವರ್ ಯು ಬ್ರಿಂಗಿಂಗ್. ಸರಿ, ಬತ್ತಲ್ಲ ನಾವು ಏನು ಮಾಡ್ತಾ ಇದ್ರಿ. ಸುಮ್ಮನೆ ಆಗ್ಬಿಡ್ತಾರೆ. ಮೇಸ್ಟ್ ಬರ್ತಾರೆ, ಏನು ಮಾಡ್ತಾ ಇದ್ರಿ. ವಾಟ್ ವರ್ ಯು ಡೂಯಿಂಗ್. ಕೆಲಸ ಸುಮ್ಮನೆ ಇರ್ತೀವಿ, ಕ್ಲಾಸ್ ಮಾಡ್ತಾ ಇರ್ತಾರೆ, ಹುಡುಗೇನೋ ಬರ್ಕೊಂಡು ಕೂತಿರ್ತಾನೆ, ಮೇಸ್ಟ್ ಹತ್ರ ಮುಚ್ಚಿಕ್ಬಿಡ್ತಾನೆ. ವಾಟ್ ವರ್ ಯು ರೈಟಿಂಗ್. ವಾಟ್ ವರ್ ಯು ರೈಟಿಂಗ್. ಈ ಕಡೆ ತಿರುಗಿ ಸಾಕು, ಅವ್ರು ಮಾತಾಡ್ತಿರ್ತಾರೆ. ಏನು ಮಾತಾಡ್ತಾ ಇದ್ರಿ. ವಾಟ್ ವರ್ ಯು ಟಾಕಿಂಗ್. ಇದಕ್ಕೆ ಒಂದು ಸೆಂಟೆನ್ಸ್ ಕನ್ನಡದ ಬರ್ಕೊಳ್ಳಿ. ಏನು ಪಾಠ ಮಾಡುತ್ತಾ ಇದ್ದೆ, ಪಾಠ ಮಾಡುತ್ತಾ ಇದ್ದ, ಪಾಠ ಮಾಡುತ್ತಾ ಇದ್ದಳು. ಒಂದು ಸೆಂಟೆನ್ಸ್ ಕನ್ನಡದಲ್ಲಿ ಅದೇ ರೀತಿ ಪ್ರಿಪೇರ್ ಆಗುತ್ತೆ ಅಷ್ಟೇ. ಇದು ಫುಲ್ ಸೆಂಟೆನ್ಸ್ ಮಾಡಿ. ಆನ್ಸರ್ಸು ಈಗ ಇಲ್ಲಿ ಶುರುವಾಗುತ್ತೆ. ಫಸ್ಟೇನು ಸಬ್ಜೆಕ್ಟು, ಆಮೇಲೆ ವಾಸು ಇಲ್ಲ ವರ್ರು, ಆಮೇಲೆ ಕಂಪಲ್ಸರಿ ING, ಫುಲ್ ಸ್ಟಾಪ್. ವಾಟ್ ವಾಸ್ ಐ ಟೀಚಿಂಗ್ ಇನ್ ದ ಲಾಸ್ಟ್ ಕ್ಲಾಸ್. ನೀವಾಗ ಯು ಅನ್ಬೇಕು. ಯು ವರ್ ಟೀಚಿಂಗ್ ದ 4th lesson. ಸರ್, ಯು ಆರ್ ಟೀಚಿಂಗ್ ದ 4th lesson. Fine. What was the cook preparing? The cook was preparing dosa. What were you watching? ಏನು ನೋಡ್ತಾ ಇದ್ದೆ. I was watching National Geography. What were you buying? I was buying some cloths. What were you bringing from your hometown? I was bringing coconut, vegetables, some groceries.
ವಾಟ್ ಆರ್ ಯು ಡೂಯಿಂಗ್? ಏನು ಮಾಡ್ತಾಯಿದ್ರಿ? ಸರ್ ಐ ವಾಸ್ ಆಸ್ಕಿಂಗ್ ಸಮ್ ಡೌಟ್ಸ್ ಸರ್. ಐ ವಾಸ್ ಆಸ್ಕಿಂಗ್ ಸಮ್ ಡೌಟ್ಸ್. ವಾಟ್ ಆರ್ ರೈಟಿಂಗ್? ಸರ್ ಐ ವಾಸ್ ಮೇಕಿಂಗ್ ಪಾಯಿಂಟ್ಸ್ ಸರ್. ಐ ವಾಸ್ ರೈಟಿಂಗ್ ನೋಟ್ಸ್ ಸರ್, ಪಾಯಿಂಟ್ಸ್ ಸರ್. ವಾಟ್ ವರ್ ಯು ಟಾಕಿಂಗ್? ಸರ್ ವಿ ವರ್ talking about this point sir. We were talking about verb sir. We were talking about the meaning sir. ಇದು ವಾಟ್ಗೆ ಇದೇ ಥರ ಎಲ್ಲ WH ವರ್ಡ್ಸ್ಗೂ ಆಗಬೇಕು. ದೆನ್ ಓನ್ಲಿ ಯು ಬಿಕಮ್ ಪರ್ಫೆಕ್ಟ್. ಓಕೆ, ಕಂಟಿನ್ಯೂ ಮಾಡೋಣ. ಸೋ ಫಾರ್ ವಿ ಪ್ರಾಕ್ಟೀಸ್ಡ್ 2 WH words. One is where, the other one is what. Now let's move to how. How ಅಂದರೆ ಹೇಗೆ ಅಂತ. ಯಾರೋ ಹುಡುಗ ಈಗ ಚೆನ್ನಾಗಿ ಓದ್ತಾ ಇಲ್ಲ. ಅವನು ಹೇಳಿದೆ ಅವು ಚೆನ್ನಾಗಿ ಓದ್ತಾ ಇದ್ದ, ಅಥವಾ ಅವು ಚೆನ್ನಾಗಿ ಓದ್ತಾ ಇರಲ್ಲ, ಈಗ ಇದ್ದಕ್ಕಿದ್ದಂಗೆ ಚೆನ್ನಾಗಿ ಓದ್ತಾ ಇದ್ದಾನೆ. ಇದನ್ನು ಕೇಳಬೇಕು, ಹೇಗೆ ಓದ್ತಾ ಇದ್ದ ಅವನು ನಿಮ್ಮ ಸ್ಕೂಲಲ್ಲಿ? ಹೌ ವಾಸ್ ಕಿರಣ್ ಸ್ಟಡಿಯಿಂಗ್? ಕ್ವಶನ್ ಮಾರ್ಕ್ ಮಾಮೂಲಿ ಇದೆ ಅಂತ ತಿಳ್ಕೊಳ್ಳಿ. ಹೌ ವಾಸ್ ಕಿರಣ್ ಸ್ಟಡಿಯಿಂಗ್? ಹೌ ವಾಸ್ ಕಿರಣ್ ಸ್ಟಡಿಯಿಂಗ್ ಇನ್ SLC, ಇನ್ ಹೈಸ್ಕೂಲ್, ಇನ್ ಯುವರ್ ಸ್ಕೂಲ್? ಇದು ಆಯಿತು. ನೆಕ್ಸ್ಟು ಹೇಳ್ತೀವಿ, ನೀವು ಸ್ಕೂಲ್ಗೆಲ್ಲ ಹೇಗೆ ಹೋಗ್ತಾ ಇದ್ರಿ? ನೋಡಿ, ಈಗ ಮಕ್ಕಳು ಕೇಳ್ತಾರೆ, ಈಗೆಲ್ಲರೂ ವೆಹಿಕಲಾಗಿ ಹೋಗ್ತಾರೆ, ಬೈಸ್ಕಲಾಗಿ ಹೋಗ್ತಾರೆ. ಆಗ ಹೌ ವರ್ ಯು ಗೋಯಿಂಗ್ ಟು ಸ್ಕೂಲ್? ಹೌ ವರ್ ಯು ಗೋಯಿಂಗ್ ಟು ಸ್ಕೂಲ್ ಇನ್ ದೋಸ್ ಡೇಸ್? ಹೇಗೆ ಹೋಗ್ತಾ ಇದ್ದಿರಲ್ಲ. ನೆಕ್ಸ್ಟು ಯಾರೋ ಪ್ಲೇಯರ್ ಆಟ ಆಡ್ತಿರ್ತಾನೆ, ಔಟ್ ಆಗ್ಬಿಡ್ತಾನೆ. ಅಯ್ಯೋ ಹೆಂಗೆ ಆಡ್ತಾ ಇದ್ದವನು? ಹೌ ವಾಸ್ KL ರಾಹುಲ್ ಪ್ಲೇಯಿಂಗ್? ಹೆಂಗೆ ಆಡ್ತಾ ಇದ್ದೆ? ಏನು ಆಡ್ತಿರಲ್ಲ, ಹೋಗ್ಬಿಡು, ಔಟ್ ಆದ್ದೆ, ವಾಸಿ ಆಯಿತು. ನೆಕ್ಸ್ಟು ಅವನು ಎಲ್ಲಿಂದ ಬರ್ತಾ ಇದ್ದ? ಕೇಳ್ತೀವಿ, ಅಯ್ಯೋ ಅಲ್ಲಿ ಆಕ್ಸಿಡೆಂಟ್ ಆಗೋಯ್ತು. ಎಲ್ಲಿಂದ ಬರ್ತಾ ಇದ್ದ? ಹೇಗೆ ಬರ್ತಾ ಇದ್ದ? ವೇರ್ ವಾಸ್ ಇ ಕಮ್ಮಿಂಗ್ ಫ್ರಮ್ ಅಂದರೆ ಎಲ್ಲಿಂದ ಬರ್ತಾ ಇದ್ದ? ಹೇಗೆ ಬರ್ತಾ ಇದ್ದ? ಬಸ್ಸಲ್ಲಿ ಬರ್ತಾ ಇದ್ದ. ಹೌ ವಾಸ್ ಹೀ ಕಮಿಂಗ್? ಇದಕ್ಕೆಲ್ಲ ಉತ್ತರ ಆಮೇಲೆ ಹೇಳ್ತೀನಿ. ನೆಕ್ಸ್ಟು ಅವರು ಪಾಠ ಹೆಂಗೆ ಮಾಡ್ತಾಯಿದ್ರು ನಿಮಗೆ? ಹೌ ವಾಸ್ ಇಂಗ್ಲೀಷ್ ಟೀಚರ್ ಟೀಚಿಂಗ್? ಎಲ್ಲ ಒಂದು ಆಕ್ಸಿಡೆಂಟ್ ಆಗ್ಬಿಡ್ತದೆ, ಹೆಂಗೆ ಮಾಡ್ತಾ ಇದ್ದ ಅವನು ಡ್ರೈವಿಂಗು? ಹೌ ವಾಸ್ ಈ ಡ್ರೈವಿಂಗ್? ಅಯ್ಯೋ ಈ ವಾಸ್ ಡ್ರೈವಿಂಗ್ ಫಾಸ್ಟ್. DRIVING. He was driving recklessly. Hey, he was driving slowly. He was driving fast. ಉತ್ತರ ಬೇರೆ ಬೇರೆ ಇರ್ಬೋದು. ಇದು ಹೌ ಅನ್ನೋದಕ್ಕೆ. ವಾಟ್ ಆರ್ ದ ಪಾಸಿಬಲ್ ಆನ್ಸರ್ಸ್? ಹೌ ವಾಸ್ ಕಿರಣ್ ಸ್ಟಡಿಯಿಂಗ್? ಆನ್ಸರ್ ಬಂದಾಗ ಫಸ್ಟ್ ಮಾಮೂಲಿ ಹೇಳಿದ್ನಲ್ಲ, ಸಬ್ಜೆಕ್ಟು ಕಿರಣ್ ವಾಸ್ ಸ್ಟಡಿಯಿಂಗ್ ವೆಲ್. ಹೌ ಅಂದರೆ ವೆಲ್, ಉತ್ತರ ಹೌ ವಾಸ್ he was studying well. How are you going to school? You are going on foot. ನಡ್ಕೊಂಡು ಹೋಗೋದಕ್ಕೆ ಬೈ ವಾಕಿಂಗ್ ಅನ್ನಬಾರ್ದು. ವಾಕಿಂಗ್, ಐ ವಾಸ್ ಗೋಯಿಂಗ್ ವಾಕಿಂಗ್. ಬೈ ಅಂದಮೇಲೆ ಅದಕ್ಕೊಂದು ಏಜೆನ್ಸಿ ಬೇಕು. ನಡೆಯೋಕ್ಕೆ ಇನ್ನೊಂದು ಏಜೆನ್ಸಿ ಇಲ್ಲ, ನಾವೇ ನಡ್ಕೊಂಡು ಹೋಗ್ತಾ ಇರೋದು. ಬಸ್ ಆದರೆ ನಮ್ಮ ಜೊತೆಗೆ ಬಸ್ ಇರ್ತದೆ. he was going on foot, he was going walking, ಎರಡೂ ಆಗುತ್ತೆ. How was KL Rahul playing? He was playing well.
He was playing well. Next. How was he coming to Sedam? He was coming by bus. He was coming by bus. How was the English teacher teaching? He was teaching extraordinarily well. How was the driver driving? He was driving recklessly. He was driving slow. He was driving fast. He was driving carefully. All the answers are correct. ಸೊ ಇದು ಹೌ ಅನ್ನೋದಕ್ಕೆ. ಮುಂದಿನದಂದ್ರೆ ಇನ್ನೊಂದು, ಎಲ್ಲ WH ವರ್ಡ್ಸ್ ಇದು ಕೇಳಲ್ಲ, ಪಾಸ್ಟ್ ಟೆನ್ಸ್ ಹೇಳಿದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ. ಇನ್ನೊಂದು ಹೇಳ್ತೀನಿ ನೋಡಿ. ನಾವು ಲೆಟ್ಸ್ ಮೂವ್ ಟು ಹೂ. ಹೂ ಬಂದಾಗ ಏನು ಅಂತ ಹೇಳಿದ್ದೀನಿ ಯಾವಾಗ? ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ. ಇಲ್ಲಿ ಸಬ್ಜೆಕ್ಟ್ ಇರಲ್ಲ. ಯಾಕಿರಲ್ಲ? ನಾವು ಸರ್ಚ್ ಮಾಡ್ತಾ ಇರೋದನ್ನೇ ಸಬ್ಜೆಕ್ಟು. ವಿ ಆರ್ ಸರ್ಚಿಂಗ್ ಫಾರ್ ದಿ ಸಬ್ಜೆಕ್ಟ್. ನಾವು ಸಬ್ಜೆಕ್ಟ್ ಹುಡ್ಕೋವಾಗ ಸಬ್ಜೆಕ್ಟ್ ಇನ್ನೆಲ್ಲಿರ್ತದೆ? ಸೊ ದಟ್ ಇದಕ್ಕೆ ಸಬ್ಜೆಕ್ಟ್ ಇಲ್ಲದೆ ಇರೋದಕ್ಕೆ ಕಾರಣ. ಆದ್ದರಿಂದ ಇದೇನು ಸಾರ್ ಸಬ್ಜೆಕ್ಟ್ ಇಲ್ಲ ಅಂತ ಕೇಳಬಾರ್ದು. ಯಾಕೆಂದರೆ ನಾವು ಹುಡುಕ್ತಾ ಇರೋದೇ ಸಬ್ಜೆಕ್ಟನ್ನು. ನೋಡಿ, ಇದರ ಅರ್ಥ ಏನು? ಯಾರು ಗಲಾಟೆ ಮಾಡ್ತಾ ಇದ್ದವರು, ಯಾರು ಜಗಳ ಆಡ್ತಾ ಇದ್ದವರು, ಯಾರಲ್ಲಿ ಹೊಡೋತಾ ಇದ್ದವರು, ಯಾರಲ್ಲಿ ಬಾಗಿಲ ಹತ್ರ ನಿಂತಿದ್ದವರು, ಇಷ್ಟೇ. ಹೂ ವಾಸ್ ಸ್ಟ್ಯಾಂಡಿಂಗ್ ಅಟ್ ದ ಗೇಟ್. ನಿಂತಿದ್ದವರು. ನೆಕ್ಸ್ಟು ಸೇಮ್ ಇದೇ ಇರ್ತದೆ. ಇಲ್ಲೆಲ್ಲ ಹೂ ವಾಸ್ ಮೇಕಿಂಗ್ ನಾಯ್ಸ್. ಯಾರು ಗಲಾಟೆ ಮಾಡ್ತಾ ಇದ್ದವರು, ಯಾರು ಅಳ್ತಾ ಇದ್ದವರು, ಕಿರ್ಚ್ಕೊತಾ ಇದ್ದವರು. ಹೂ ವಾಸ್ ಕ್ರೈಯಿಂಗ್ ಆರ್ ಹೂ ವರ್ ಕ್ರೈಯಿಂಗ್ ಇನ್ ದಿ ಕ್ಲಾಸ್ ರೂಮ್. ಇನ್ನು ಕೆಲಸ ಆ ಕೇಸನ್ನು ಯಾರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದರು? ಹೂ ವಾಸ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್. ಹಾಗೆಯೇ ಯಾರಲ್ಲಿ ಲಾನ್ ಮೇಲೆ ಓಡಾಡ್ತಾ ಇದ್ದವರು, ಗೊತ್ತಿಲ್ಲ ಹೋಗ್ಬಾರ್ದು ಅಂತ, ಹೂ ವರ್ ವಾಕಿಂಗ್ ಆನ್ ದ ಲಾನ್. ಹೂ ವಾಸ್ ಟಾಕಿಂಗ್ ವಿತ್ ಯು, ಅಥವಾ ಹೂ ವರ್ ಟಾಕಿಂಗ್ ಎಟ್ ದಿ ಗೇಟ್. ಇದು ಯಾರೋ ಡ್ರೈವ್ ಮಾಡ್ತಿದ್ದನು? ಹೂ ವಾಸ್ ಡ್ರೈವಿಂಗ್. ಕೆಲವು ಸಾರಿ ಏನಾಗುತ್ತೆ, ಡ್ರೈವರ್ ಡ್ರೈವ್ ಮಾಡ್ತಿರಲ್ಲ, ಬೇರೆಯವ್ರು ಮಾಡ್ತಿರ್ತಾರೆ. ಹೂ ವಾಸ್ ಡ್ರೈವಿಂಗ್ ದ ಬಸ್. ಇದು ಹೂಗೆ ಮೊದಲು ಹೇಳಿದ್ದೀನಿ ಸಬ್ಜೆಕ್ಟ್ ಇರಲ್ಲ. ವಾಸ್ ಅಥವಾ ಅವ್ರು ಎರಡರಾಗ ಒಂದು ಬರುತ್ತೆ. ಸೊ ದಟ್ ಇಲ್ಲಿಗೆ ಒಂದು ಹಂತಕ್ಕೆ ಬಂದಿದ್ದೀವಿ. ಉಳಿದವನ್ನ ನಾನು ಬೇರೆ ಬೇರೆ ವಿಷಯದಲ್ಲಿ ಹೇಳ್ತೀನಿ. ಓಕೆ, ದಿಸ್ ಆಲ್ ಅಬೌಟ್ ಪಾಸ್ಟ್ ಕಂಟಿನ್ಯೂಸ್. ಎರಡಾಗಿದೆ. ನಂಬರ್ 1 WH ಕ್ವಶನ್ಸ್, ನಂಬರ್ 2 ಆನ್ಸರ್ಸ್ ಏನು ಮಾಮೂಲಿ? ಸಬ್ಜೆಕ್ಟು, ವಾಸು ಇಲ್ಲ ವರು ಪ್ಲಸ್ VING, ಒಂದಷ್ಟು ವರ್ಬ್ಸ್ ಇಟ್ಕೊಳ್ಳಿ, ಮಾಡಿ ಮುಗಿದೋಯ್ತು. ಏನು? ಹೂ ವಾಸ್ ಸ್ಟ್ಯಾಂಡಿಂಗ್ ಎಟ್ ದಿ ಗೇಟ್. ಮೈ ಫ್ರೆಂಡ್ ವಾಸ್ ಸ್ಟ್ಯಾಂಡಿಂಗ್ ಎಟ್ ದಿ ಗೇಟ್. ಹೂ ವರ್ ಸ್ಟ್ಯಾಂಡಿಂಗ್ ಎಟ್ ದಿ ಗೇಟ್. ಯಾರು ನಿಂತಿದ್ದವರು? ರಮೇಶ್ ಆ್ಯಂಡ್ ಕಿರಣ್ ವರ್ ಸ್ಟ್ಯಾಂಡಿಂಗ್ ಎಟ್ ದ ಗೇಟ್. ಹೂ ವರ್ ಮೇಕಿಂಗ್ ನಾಯ್ಸ್. ಯಾರು ಗಲಾಟೆ ಮಾಡ್ತಾಯಿದ್ರು? ಸರ್, ಕಿರಣ್, ಸುರೇಶ್, ಬಾಬು ಆ್ಯಂಡ್ ರವಿ ವರ್ ಮೇಕಿಂಗ್ ನಾಯ್ಸ್. ಹೂ ವರ್ ಕ್ರೈಯಿಂಗ್. ಒಂದಿಬ್ಬರು ಹೆಸರು ಹೇಳಬೇಕು. ಹೂ ವಾಸ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್. ಸರ್, ಕ್ರೈಮ್ ಬ್ಯಾಂಚ್ ವಾಸ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್. ಬೇಡ, ಸಬ್ ಇನ್ಸ್ಪೆಕ್ಟರ್ ವಾಸ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್. ಹೂ ವರ್ ವಾಕಿಂಗ್ ಆನ್ ದ ಲಾನ್. ಲಾನ್ ಇದು ಲಾಸ್ ಅಲ್ಲ, ಲಾನ್. ಹೂ ವರ್ ವಾಕಿಂಗ್ ಆನ್ ದ ಲಾನ್. ಸರ್, ಸಮ್ ಚಿಲ್ಡ್ರನ್ ವರ್ ವಾಕಿಂಗ್ ಆನ್ ದ ಲಾನ್. Workers were walking on the lawn. Patients were walking on the lawn.
Who were talking? My friends were talking. Boys were talking. Girls were talking. Ramesh, Kiran and Suresh were talking. Who was driving? Cleaner was driving. Owner himself was driving. A licensed driver was driving the car. ಇದು WH ಕ್ವಶನ್ಸಲ್ಲಿ 3 ಮುಗಿಸಿದೆ ಅಷ್ಟೇ, 4 ವೇರು, ವಾಟು, ಹೌ, ಹೂ. ಉಳಿದವು ನಿಮ್ಗೆ ಹಾಗೆ ಗೊತ್ತಾಗುತ್ತೆ. ಸದ್ಯಕ್ಕಿಷ್ಟು ನೋಡಿಕೊಳ್ಳಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಇದರ ಇನ್ನೂ ಇದೆ, ಎಸ್ ಆರ್ ನೋ ಕ್ವಶನ್ಸ್ ಇದೆ. ಹಾಗೆಯೇ ಒಂದು ಕನೆಕ್ಷನ್ ಇರ್ತದೆ ಪಾಸ್ಟ್ಗೂ ಪಾಸ್ಟ್ ಕಂಟಿನ್ಯೂಸ್ಗೂ. ಪಾಸ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಎರಡು ಒಟ್ಟೊಟ್ಟಿಗೆ ಹೇಗೆ ಬಳಸ್ಬೋದು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಅಷ್ಟೊತ್ತಿಗೆ ಪರ್ಫೆಕ್ಟ್ ಆಗಿರಿ. ಓಕೆ, ಥ್ಯಾಂಕ್ ಯು.